ನಮಸ್ಕಾರ. ನೀವು ಮಾನವ ಪರಿಚಯ, ಮಾನವೀಯತೆಯ ಪರಿಚಯ ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ಫಿರ್ದೌಸ್ ತನ್ನ ಹೊಸ ಪತಿ ಹರೀಶ್ಚಂದ್ರ ಅವರೊಂದಿಗೆ ಆತ್ಮಗಳ ಮಿಲನದ ಸವಾಲನ್ನು ಸ್ವೀಕರಿಸಿದರು. ಇಂದು ನೀವು ಅವರ ಆಂತರಿಕ ಪರಿವರ್ತನೆಯು ಆಕೆಯನ್ನು ಹೊಸ ಜೀವನಕ್ಕಾಗಿ ಹೇಗೆ ಸಿದ್ಧಪಡಿಸುತ್ತದೆ ಎಂಬುದನ್ನು ಕೇಳುವಿರಿ. ಫಿರ್ದೌಸ್ ತ್ಯಾಗ ಮಾಡುತ್ತಿದ್ದಾರೆ ಎಂದು ಹರೀಶ್ಚಂದ್ರ ಭಾವಿಸುತ್ತಾರೆ, ಆದರೆ ಫಿರ್ದೌಸ್ಗೆ ತಿಳಿದಿದೆ, ಅವರು ಕೇವಲ ತಾರ್ಕಿಕ ಒಳ್ಳೆಯತನವನ್ನು ಮಾತ್ರ ಸ್ವೀಕರಿಸುತ್ತಿದ್ದಾರೆ. ಇದು ಹೊಸ ಫಿರ್ದೌಸ್ ಜನನದ ಕಥೆ. ಮಧ್ಯಾಹ್ನ ಮಗಳು ಮಲಗಿದ ನಂತರ ಫಿರ್ದೌಸ್ ನೆನಪಿಸಿಕೊಳ್ಳುತ್ತಾರೆ ಆ ಭಯಾನಕ ಟ್ರಿಪಲ್ ತಲಾಕ್ ಘಟನೆಯನ್ನು. ಭಯದ ಪರಾಕಾಷ್ಠೆ. ಆ ನಿರ್ಜನ ಗ್ರಾಮೀಣ ರಸ್ತೆಯಲ್ಲಿ ಮರದ ಹಿಂದೆ ಅಡಗಿಕೊಂಡಿದ್ದ ಫಿರ್ದೌಸ್ಗೆ ಈಗ ಯಾವುದೇ ದೇವದೂತ ಬರುವುದಿಲ್ಲ ಮತ್ತು ರಾತ್ರಿ ಬೀಳುತ್ತಿದ್ದಂತೆ ತಾನು ಅತ್ಯಂತ ಕೆಟ್ಟ ಅಂತ್ಯಕ್ಕೆ ಬಲಿಯಾಗುತ್ತೇನೆ ಎಂದು ಅನಿಸಿತು. ಧೈರ್ಯದ ಜನನ. ಅದೇ ತೀವ್ರ ನಿರಾಶೆಯಲ್ಲಿ ಒಂದು ಅದ್ಭುತ ಧೈರ್ಯ ಸಂಚಾರವಾಯಿತು. ಇಲ್ಲಿ ಕೊಲ್ಲಲ್ಪಡುವುದಕ್ಕಿಂತ ಹೊರಡುವುದು ಉತ್ತಮ. ಫಿರ್ದೌಸ್ ಅರಿತುಕೊಳ್ಳುತ್ತಾರೆ, ಹಳೆಯ ಫಿರ್ದೌಸ್ ಆ ಮರದ ಹಿಂದೆ ಸತ್ತು ಹೋಗಿದ್ದಾಳೆ ಮತ್ತು ಕಾರಿನಲ್ಲಿ ಲಿಫ್ಟ್ ತೆಗೆದುಕೊಳ್ಳುತ್ತಿದ್ದಂತೆಯೇ ಹೊಸ ಫಿರ್ದೌಸ್ ಜನಿಸಿದಳು. ಅವಳು ಪ್ರಪಂಚವನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತಾಳೆ. ನೀವು ಕೇಳುವಿರಿ, ತರ್ಕ ವರ್ಸಸ್ ಬುರ್ಖಾ. ಹೊಸ ಫಿರ್ದೌಸ್ ಬುರ್ಖಾವನ್ನು ಏಕೆ ತ್ಯಜಿಸಿದರು? ಮುಸುಕು ಇರುವುದರಿಂದ ಅಥವಾ ಇಲ್ಲದಿರುವುದರಿಂದ ಒಬ್ಬ ಮಹಿಳೆ ಸುರಕ್ಷಿತಳಾಗುತ್ತಾಳೆಯೇ? ಅಭಿಮಾನ ವರ್ಸಸ್ ರುಚಿ. ಸಸ್ಯಾಹಾರದಲ್ಲಿ ಅಡಗಿರುವ ಹೆಮ್ಮೆಯನ್ನು ಕಂಡು ಫಿರ್ದೌಸ್ ಮಾಂಸಾಹಾರವನ್ನು ತ್ಯಜಿಸುವ ಅತಾರ್ಕಿಕ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡರು? ಮತ್ತು ಕೊನೆಯಲ್ಲಿ ನ್ಯಾಯಾಧೀಶ ಹರೀಶ್ಚಂದ್ರ ಅವರೇ ಅಡುಗೆಮನೆಗೆ ಹೋಗಿ ಪ್ರೀತಿಯನ್ನು ಬೆರೆಸಿ ಅಡುಗೆ ಮಾಡಿದಾಗ ಶುದ್ಧ ಸಸ್ಯಾಹಾರವು ಇಷ್ಟು ರುಚಿಯಾಗಿರಬಹುದು ಎಂದು ಫಿರ್ದೌಸ್ಗೆ ತಿಳಿಯುತ್ತದೆ. ಅತಿಯಾಗಿ ತಿನ್ನುವುದು, ನಗು ಮತ್ತು ಆನಂದದ ಕ್ಷಣಗಳು. ಇಂತಹ ಜೀವನವನ್ನು ಫಿರ್ದೌಸ್ ಎಂದಿಗೂ ಊಹಿಸಿರಲಿಲ್ಲ. ಹರೀಶ್ಚಂದ್ರ ಅವರ ನಿಷ್ಕಳಂಕ ಪ್ರೀತಿ ಮತ್ತು ಫಿರ್ದೌಸ್ ಅವರ ತಾರ್ಕಿಕ ತ್ಯಾಗವು ಅವರನ್ನು ನಿಜವಾದ ಮನಸ್ಸುಗಳ ಮಿಲನದವರೆಗೆ ಕರೆದೊಯ್ಯುತ್ತದೆಯೇ? ನನ್ನೊಂದಿಗೆ ಇರಿ ಮಾನವ ಪರಿಚಯದಲ್ಲಿ. ನೀವು ಕೇಳುವಿರಿ. ಸಂಚಿಕೆ 4. ಹಳೆಯ ಭಯಗಳು, ಹೊಸ ದೃಷ್ಟಿ. ಈ ದಿನಗಳಲ್ಲಿ ಹರೀಶ್ಚಂದ್ರ ಅವರು ಫಿರ್ದೌಸ್ ತನ್ನೊಂದಿಗೆ ಆದ ಬೇರೆ ಸಮುದಾಯದ ವಿವಾಹವನ್ನು ಮುಂದುವರಿಸಲು ದೊಡ್ಡ ತ್ಯಾಗಗಳನ್ನು ಮಾಡುತ್ತಿದ್ದಾರೆ ಎಂದು ಯೋಚಿಸಲು ಪ್ರಾರಂಭಿಸಿದ್ದಾರೆ. ಆದರೆ ಫಿರ್ದೌಸ್ ಅವರ ಮೇಲ್ನೋಟಕ್ಕೆ ಬದಲಾದ ನಡವಳಿಕೆಗೆ ಕಾರಣ ಬೇರೆಯೇ ಇದೆ. ಫಿರ್ದೌಸ್ ಈ ರಹಸ್ಯವನ್ನು ಪತಿ ಹರೀಶ್ಚಂದ್ರ ಅವರ ಮುಂದೆ ತೆರೆಯಲು ಯಾವುದೇ ಆತುರವನ್ನು ತೋರಿಸಲಿಲ್ಲ. ಈ ವಿವಾಹದ ಹಿಂದೆ ಅದರಿಂದ ಸಿಗುವ ಸುಖದ ಜೊತೆಗೆ ಹರೀಶ್ಚಂದ್ರ ಜಿ ಅವರಿಗೂ ಕೆಲವು ಪವಿತ್ರ ಗುರಿಗಳು ಖಂಡಿತ ಇರುತ್ತವೆ ಎಂದು ಅವರು ಭಾವಿಸುತ್ತಾರೆ. ಅವರು ಯಾವಾಗ ತಮ್ಮ ಈ ವಿಚಾರಗಳನ್ನು ಫಿರ್ದೌಸ್ ಅವರೊಂದಿಗೆ ಹಂಚಿಕೊಳ್ಳುತ್ತಾರೆ. ವಿವಾಹವಾಗಿ ಕೆಲವು ದಿನಗಳು ಮಾತ್ರ ಆಗಿದೆ. ಹರೀಶ್ಚಂದ್ರ ಜಿಯವರು ಫಿರ್ದೌಸ್ ಅವರನ್ನು ಸಂಪೂರ್ಣವಾಗಿ ಈಗಲೇ ತಿಳಿದುಕೊಳ್ಳುವುದು ಅನಾವಶ್ಯಕ ಅವಸರವೇ ಆಗಿದೆ. ಒಂದು ಜೀವನ ಕಾಲ ಕಳೆದು ಹೋಗುತ್ತದೆ ಎಂದು ಫಿರ್ದೌಸ್ ಭಾವಿಸುತ್ತಾರೆ. ಆಗಲೂ ಸಹ ಸಾಮಾನ್ಯವಾಗಿ ಪತಿ ಪತ್ನಿಯರ ನಡುವೆ ಕೆಲವು ರಹಸ್ಯಗಳು, ಅವರ ಕೆಲವು ಆಲೋಚನೆಗಳು ಅಥವಾ ಪರಸ್ಪರ ಸುಖಕರ ಸಹವಾಸಕ್ಕಾಗಿ ಮಾಡಿದ ತ್ಯಾಗಗಳು ಪತಿ ಪತ್ನಿಯರಿಗೆ ತಿಳಿದಿಲ್ಲದೆಯೇ ಉಳಿದುಬಿಡುತ್ತವೆ. ಒಬ್ಬರಿಂದ ಒಬ್ಬರು ಮರೆಮಾಡುವುದು ಕೇವಲ ಕೆಟ್ಟ ಭಾವನೆಯಿಂದಲೇ ಇರುವುದಿಲ್ಲ. ಕೆಲವೊಮ್ಮೆ ಒಂದು ಒಳ್ಳೆಯ ಕಾರ್ಯವನ್ನು ಪ್ರದರ್ಶಿಸುವುದು ಅದರ ಒಳ್ಳೆಯತನವನ್ನು ಕಡಿಮೆ ಮಾಡುತ್ತದೆ. ಹೀಗೆ ಯೋಚಿಸಿ ಸಹ ತಮ್ಮ ಒಳ್ಳೆಯ ಕೆಲಸಗಳನ್ನು ತಮ್ಮ ಪ್ರೀತಿಪಾತ್ರರಿಂದ ಮರೆಮಾಡಲಾಗುತ್ತದೆ. ಈ ರೀತಿ ಮರೆಮಾಡುವುದರಲ್ಲಿ ಹೆಚ್ಚು ಸಂತೋಷ ಸಿಗುತ್ತದೆ. ಪತಿ ಮತ್ತು ಪತ್ನಿ ಸ್ವಲ್ಪ ಸಮಯದ ಸಹವಾಸದೊಂದಿಗೆ ಇನ್ನೊಬ್ಬರು ಹೇಳದೆ ಮಾಡುತ್ತಿರುವ ಕೆಟ್ಟ ಒಳ್ಳೆಯ ಕಾರ್ಯಗಳನ್ನು ಪರಸ್ಪರ ಅನುಭವಿಸಿ ತಿಳಿದುಕೊಳ್ಳುವ ತಿಳುವಳಿಕೆಯನ್ನು ಪಡೆಯುತ್ತಾರೆ ಎಂಬ ಸತ್ಯವು ಫಿರ್ದೌಸ್ಗೆ ತಿಳಿದಿದೆ. ತಮ್ಮ ಹೊಸ ಸಹವಾಸ, ಹೊಸ ಮನೆಯಲ್ಲಿ ಫಿರ್ದೌಸ್ ಅವರ ಜೀವನ ಪ್ರಾರಂಭವಾಗಿದೆ. ಆಗ ಒಂದು ದಿನ ಕೋರ್ಟ್ನಲ್ಲಿ ಫಿರ್ದೌಸ್ ಅವರ ಯಾವುದೇ ಕೇಸ್ ವಿಚಾರಣೆಗೆ ಬಂದಿರಲಿಲ್ಲ. ಆ ದಿನ ಅವರು ಕೋರ್ಟ್ಗೆ ಹೋಗುವ ಬದಲು ಮನೆಯಲ್ಲಿ ವಿಶ್ರಾಂತಿ ಪಡೆಯುವ ಆಲೋಚನೆಗೆ ಆದ್ಯತೆ ನೀಡಿದರು. ಮಧ್ಯಾಹ್ನದ ಹೊತ್ತಿಗೆ ಮಗಳು ಶಾಲೆಯಿಂದ ಹಿಂದಿರುಗಿದಳು. ಇಬ್ಬರೂ ಊಟವನ್ನೂ ಮಾಡಿದರು. ಮಗಳು ಅಮ್ಮನ ಫಿರ್ದೌಸ್ ಜೊತೆ ಸಂತೋಷದಿಂದ ಆಡಿ ಸುಸ್ತಾಗಿ ಮಲಗಿದಳು. ಮಗಳ ಪಕ್ಕದಲ್ಲಿ ಹಾಸಿಗೆಯ ಮೇಲೆ ಮಲಗಿ ಫಿರ್ದೌಸ್ ಕಳೆದ ಕೆಲವು ದಿನಗಳ ಘಟನೆಗಳನ್ನು ಸ್ಮರಿಸುತ್ತಾ ಅದರಲ್ಲಿ ಮುಳುಗಿದರು.
ಕೇವಲ ಕೆಲವು ತಿಂಗಳ ಅವಧಿಯಲ್ಲಿ ತಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಗಳು ಬಂದಿರುವುದು ಅವರಿಗೆ ಅನಿಸಿತು. ಈಗ ಅವರ ಪತಿ, ಅವರ ಅತ್ತೆಯ ಮನೆ, ಅವರ ಆಹಾರ ಪದ್ಧತಿ, ಅವರ ಉಡುಗೆ ತೊಡುಗೆ ಎಲ್ಲವೂ ಬದಲಾಗಿವೆ. ಅದಕ್ಕಿಂತ ಹೆಚ್ಚಾಗಿ ಅವರ ಧಾರ್ಮಿಕ ನಂಬಿಕೆಯೂ ಬದಲಾಗುತ್ತಿರುವಂತೆ ತೋರುತ್ತಿದೆ. ಅವರು ಯೋಚಿಸಲು ಪ್ರಾರಂಭಿಸಿದರು, ಬಹುಶಃ ಈ ಬದಲಾವಣೆಗಳು ಅಷ್ಟು ಸುಲಭವಾಗಿ ಆಗುತ್ತಿರಲಿಲ್ಲ. ನಾಸಿರ್ ಆಕೆಗೆ 3 ತಲಾಖ್ ಹೇಳಿ ಆ ದಿನ ಆಕೆಯನ್ನು ನಿರ್ಜನ ಪ್ರದೇಶದಲ್ಲಿ ಬೈಕ್ನಿಂದ ಇಳಿಸದೇ ಹೋಗಿದ್ದರೆ, ಆ ಘಟನೆಯನ್ನು ಫಿರ್ದೌಸ್ ಅದು ಈಗಲೇ ತಮ್ಮ ಮೇಲೆ ನಡೆಯುತ್ತಿದೆ ಎಂಬಂತೆ ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು. ನಾಸಿರ್ ಹೋದ ನಂತರ ಆ ಸ್ಥಳವು ಫಿರ್ದೌಸ್ಗೆ ಅತ್ಯಂತ ಭಯಾನಕವಾಗಿ ತೋರುತ್ತಿದೆ. ಹೆದರಿ ಅವರು ಒಂದು ಮರದ ಹಿಂದೆ ಅಡಗಿ ಕುಳಿತಿದ್ದಾರೆ. ಅಡಗಿರುವಾಗ ಅವರು ನಿರಂತರವಾಗಿ ರಸ್ತೆಯ ಮೇಲೆ ದೃಷ್ಟಿ ಹರಿಸುತ್ತಿದ್ದಾರೆ. ಯಾರಾದರೂ ಮಹಿಳೆ ರಸ್ತೆಯಲ್ಲಿ ಹೋಗುತ್ತಿರುವುದು ಕಂಡರೆ ಅವರೊಂದಿಗೆ ಆ ನಿರ್ಜನ ಸ್ಥಳದಿಂದ ಸುರಕ್ಷಿತವಾಗಿ ಹೊರಬರಬಹುದು ಎಂಬ ಆಶಯದಿಂದ. ಅದು ಗ್ರಾಮೀಣ ರಸ್ತೆಯಾಗಿರುವುದರಿಂದ ಅದರ ಮೇಲೆ ಆಗಾಗ್ಗೆ ಮಾತ್ರ ಯಾರಾದರೂ ದಾರಿಹೋಕರು ಅಥವಾ ವಾಹನಗಳು ಕಾಣಿಸುತ್ತಿವೆ. ಅವರೆಲ್ಲರೂ ಪುರುಷರು. ದುರದೃಷ್ಟವಶಾತ್ ಆ ದಿನ ಅವರೊಂದಿಗೆ ಯಾವುದೇ ಮಹಿಳೆ ಕಾಣಿಸಲಿಲ್ಲ. ಸುಮಾರು 2 ಗಂಟೆಗಳ ಈ ಯಾತನಾಮಯ ಕಾಯುವಿಕೆಯಲ್ಲಿ ಅವರ ನಕಾರಾತ್ಮಕ ಆಲೋಚನೆಗಳು ಅವರನ್ನು ಅತ್ಯಂತ ಭಯಭೀತರನ್ನಾಗಿ ಮಾಡಿತು. ಅದಕ್ಕೂ ಮೊದಲು ಅವರು ಹೆಣ್ಣು ಮಹಿಳೆ ಆಗಿದ್ದಕ್ಕೆ ಅವರಿಗೆ ಎಂದಿಗೂ ಅಷ್ಟು ಭಯ ಅನಿಸಿರಲಿಲ್ಲ. ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ದರಿಂದ ಅವರ ಮೇಲೆ ತೀವ್ರ ನಿರಾಶೆ ಆವರಿಸಿತು. ನಾಸಿರ್ನಿಂದ ವಿಚ್ಛೇದನ ನೀಡಲ್ಪಟ್ಟಿದ್ದರಿಂದ ಅವರಿಗೆ ತಮ್ಮ ಭವಿಷ್ಯವು ಕತ್ತಲಾಗಿ ತೋರುತ್ತಿದೆ. ಇದರಿಂದ ನಿರ್ಜನ ಸ್ಥಳದಲ್ಲಿ ಕಳೆಯುತ್ತಿರುವ ಪ್ರತಿ ಕ್ಷಣವೂ ಅವರಿಗೆ ಯುಗಗಳಷ್ಟು ದೀರ್ಘವಾಗಿ ಅನಿಸುತ್ತಿದೆ. ಭಯದ ಅತಿಯಾದ ಸ್ಥಿತಿಯಲ್ಲಿ ಅವರಿಗೆ ಒಂದು ಭಯಾನಕ ಆಲೋಚನೆ ಬಂತು. ಅಂದರೆ ಮನುಷ್ಯ ವೇಷದಲ್ಲಿರುವ ಯಾವುದೇ ದೇವದೂತ ಅವರಿಗೆ ಇಲ್ಲಿ ಸಿಗಲು ಸಾಧ್ಯವಿಲ್ಲ. ನಂತರ ರಾತ್ರಿಯಾಗುತ್ತದೆ. ಆಗ ಕತ್ತಲೆಯಲ್ಲಿ ಅವರ ಕೆಮ್ಮುವ ಸೀನುವ ಶಬ್ದವನ್ನು ಕೇಳಿ ಕೆಲವು ಪುರುಷರು ಅವರನ್ನು ಮರದ ಹಿಂದಿನಿಂದ ಹುಡುಕುತ್ತಾರೆ. ಅವರೆಲ್ಲರೂ ಅವರ ಮೇಲೆ ಸಾಮೂಹಿಕವಾಗಿ ಮತ್ತು ಹಲವು ಬಾರಿ ದುರಾಚಾರ ಮಾಡುತ್ತಾರೆ. ನಂತರ ಬೆಳಗಿನ ಬೆಳಕು ಬರುವ ಸ್ವಲ್ಪ ಮೊದಲು ಅವರ ಕುತ್ತಿಗೆಯನ್ನು ಮುರಿದು ಕೊಂದು ಹಾಕುತ್ತಾರೆ. ಈ ಆಲೋಚನೆಯಿಂದ ಅವರು ನಡುಗಿದರು. ಅವರ ಗಂಟಲು ಒಣಗಿ ಹೋಯಿತು. ಆದರೆ ಕುಡಿಯಲು ಅವರ ಬಳಿ ನೀರು ಕೂಡ ಇರಲಿಲ್ಲ. ಆಗ ಅವರಿಗೆ ಅನಿಸಿತು, ತಮ್ಮ ಭವಿಷ್ಯವು ಕತ್ತಲಾಗಿದೆ ಎಂಬುದು ಕಡಿಮೆ ಕಠಿಣವಾದ ವಿಷಯ. ಅವರಿಗೆ ಹೆಚ್ಚು ದುಃಖಕರವಾದ ವಿಷಯವೆಂದರೆ ತಮಗೆ ಯಾವುದೇ ಭವಿಷ್ಯ ಉಳಿದಿಲ್ಲ ಎಂದು ಅನಿಸುತ್ತಿರುವುದು. ನಿರಾಶೆಯು ಈ ಮಟ್ಟಿಗೆ ಹೆಚ್ಚಾದದ್ದು ಆಗ ಅವರಲ್ಲಿ ಆಶ್ಚರ್ಯಕರ ಧೈರ್ಯವನ್ನು ತುಂಬಿತು. ರಾತ್ರಿಯಲ್ಲಿ ಇಲ್ಲಿ ಅಡಗಿ ಕುಳಿತು ಇದೇ ಮರದ ಹಿಂದೆ ಕೊಲ್ಲಲ್ಪಡುವುದಕ್ಕಿಂತ ಇಲ್ಲಿಂದ ನಡೆದುಕೊಂಡೇ ಹೊರಡುವುದು ಉತ್ತಮ ಎಂದು ಅವರು ಯೋಚಿಸಿದರು. ಬಹುಶಃ ಅವರು ಸುರಕ್ಷಿತವಾಗಿ ಹೊರಬರಬಹುದು ಅಥವಾ ದೇವರ ಯಾವುದೇ ಸೇವಕ ಅಥವಾ ದೇವದೂತ ಅವರಿಗೆ ಸಹಾಯ ಮಾಡಲು ಅಲ್ಲಿಗೆ ಬರಬಹುದು. ತದನಂತರ ಫಿರ್ದೌಸ್ ತನ್ನ ಬುರ್ಖಾವನ್ನು ಸರಿಪಡಿಸಿಕೊಂಡು ರಸ್ತೆಗೆ ಬಂದರು. ನಿರಾಶೆ ಮತ್ತು ಬಾಯಾರಿಕೆಯಿಂದ ಅವರಿಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ. ಸಂಜೆಯ ಕತ್ತಲೆ ಆವರಿಸಲು ಪ್ರಾರಂಭಿಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಹಿಂದಿನಿಂದ ಒಂದು ಕಾರಿನ ಕ್ರಮೇಣ ಹತ್ತಿರ ಬರುತ್ತಿರುವ ಶಬ್ದವನ್ನು ಕೇಳಲು ಪ್ರಾರಂಭಿಸಿದರು. ಫಿರ್ದೌಸ್ ತಮ್ಮ ಎಲ್ಲಾ ಧೈರ್ಯವನ್ನು ಒಟ್ಟುಗೂಡಿಸಿ ಅದನ್ನು ನಿಲ್ಲಿಸಲು ಕೈ ನೀಡಿದರು. ಇದರಿಂದ ಕಾರು ನಿಂತಿತು. ಅವರಿಗೆ ಲಿಫ್ಟ್ ಸಿಕ್ಕಿತು. ಕಾರಿನಲ್ಲಿದ್ದ ಪ್ರೌಢ ವ್ಯಕ್ತಿಯ ಸಭ್ಯ ಸ್ವಭಾವವನ್ನು ಅನುಭವಿಸಲು ಅವರಿಗೆ ಕೆಲವು ನಿಮಿಷಗಳು ಬೇಕಾಯಿತು. ಕಾರಿನಲ್ಲಿ ಕುಳಿತು ಹಿಂದಿನ ಫಿರ್ದೌಸ್ ಆ ಮರದ ಹಿಂದೆ ಸತ್ತು ಹೋಗಿದ್ದಾಳೆ ಎಂದು ಅವರು ಅರಿತುಕೊಂಡರು. ಈ ಫಿರ್ದೌಸ್ ಈಗ ಹೊಸದಾಗಿ ಹುಟ್ಟಿದ ಫಿರ್ದೌಸ್. ಕಾರಿನಲ್ಲಿಯೇ ಅವರು ನಿರ್ಧರಿಸಿದರು, ಈ ಹೊಸ ಫಿರ್ದೌಸ್ ಈಗ ಪ್ರಪಂಚವನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತಾಳೆ. ತಮ್ಮ ಮನಸ್ಸಿನಲ್ಲಿ ನೆಲೆಯೂರಿದ್ದ ಹಿಂದಿನ ಎಲ್ಲಾ ಕಲ್ಪನೆಗಳನ್ನು ಅವರು ಮನಸ್ಸಿನಿಂದ ಹೊರಹಾಕುತ್ತಾರೆ. ಅವರು ತಮ್ಮ ಮನಸ್ಸು ಬುದ್ಧಿಯನ್ನು ತೆರೆದಿಡುತ್ತಾರೆ ಮತ್ತು ತಮಗೆ ತಾರ್ಕಿಕವಾಗಿ ತೋರುವ ಆ ಬದಲಾವಣೆಗಳನ್ನು ತಮ್ಮಲ್ಲಿ ಸ್ವಾಗತಿಸುತ್ತಾರೆ. ಇಂದು ಈ ಹೊಸ ಫಿರ್ದೌಸ್ ಅವರ ಈ ಹೊಸ ಆಲೋಚನೆಯ ವಯಸ್ಸು ಈಗ 6 ತಿಂಗಳು ಆಗಿದೆ. ಈ ಸಮಯದಲ್ಲಿಯೇ ಅವರು ತಮ್ಮ ಸಂಶಯಾತ್ಮಕ ಮತ್ತು ಸಾಂಪ್ರದಾಯಿಕ ಮಾಜಿ ಪತಿ ನಾಸಿರ್ಗೆ ಅವರ ಕಾನೂನುಬಾಹಿರ ಕಾರ್ಯಕ್ಕಾಗಿ 3 ತಲಾಖ್ ಶಿಕ್ಷೆಯನ್ನು ಕೊಡಿಸಿದರು. ನಂತರ ಅವರು ನಾಸಿರ್ನ ರಾಜಿ ಪ್ರಸ್ತಾಪವನ್ನು ತಿರಸ್ಕರಿಸಿ ಸ್ವತಃ ಕಾನೂನು ಮಾನ್ಯ ವಿಧಿಯಿಂದ ಅವರಿಂದ ವಿಚ್ಛೇದನ ಪಡೆದರು. ತದನಂತರ ಕಾರಿನಲ್ಲಿದ್ದ ವ್ಯಕ್ತಿಯ ಸಜ್ಜನಿಕೆಯನ್ನು ಸ್ಮರಿಸುತ್ತಾ ನ್ಯಾಯಾಧೀಶ ಹರೀಶ್ಚಂದ್ರ ಅವರ ವಿವಾಹ ಪ್ರಸ್ತಾಪವನ್ನು ಅವರು ಸ್ವೀಕರಿಸಿದರು.
ಹರಿಶ್ಚಂದ್ರ ಜಿಯವರು ಮೊದಲ ರಾತ್ರಿಯೇ ಅವರಿಗೆ ಬುರ್ಖಾವನ್ನು ಉಡುಗೊರೆಯಾಗಿ ನೀಡಿದರು ಎಂದು ಅವರು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು. ಆದರೆ ಆ ದಿನ ಹಳೆಯ ಫಿರ್ದೌಸ್ ಬುರ್ಖಾ ಧರಿಸಿಯೇ ಆ ಮರದ ಹಿಂದೆ ಕುಳಿತುಕೊಂಡಿದ್ದಳು. ಮುಸುಕಿನಲ್ಲಿದ್ದರೂ ಆಗ ಅವರ ಭಯ ಕಡಿಮೆಯಾಗಲು ಸಾಧ್ಯವಾಗಿರಲಿಲ್ಲ. ವಾಸ್ತವದಲ್ಲಿ ಯಾವುದೇ ಯುವತಿ ಮುಸುಕು ಇರುವುದರಿಂದ ಅಥವಾ ಇಲ್ಲದಿರುವುದರಿಂದ ನಿರ್ಭಯಳಾಗುವುದಿಲ್ಲ. ಆ ದಿನ ಬುರ್ಖಾ ಧರಿಸಿದ್ದು ಅವರು ಬೇರೆ ಸಮುದಾಯಕ್ಕೆ ಸೇರಿದವರು ಎಂಬ ಸ್ಪಷ್ಟ ಗುರುತನ್ನು ನೀಡುತ್ತಿತ್ತು. ಇದರಿಂದಾಗಿ ಕಾರಿನಲ್ಲಿದ್ದ ವ್ಯಕ್ತಿ ಅವರ ಮೇಲೆ ದುರಾಚಾರಕ್ಕೆ ಹೆಚ್ಚು ಉತ್ಸುಕನಾಗಬಹುದಿತ್ತು. ಈ ದುಃಖಕರ ಸತ್ಯವನ್ನು ಸ್ವತಃ ವಕೀಲರಾಗಿದ್ದರಿಂದ ಫಿರ್ದೌಸ್ಗೆ ಚೆನ್ನಾಗಿ ತಿಳಿದಿದೆ. ಅಂದರೆ ಬೇರೆ ಸಮುದಾಯದ ಮಹಿಳೆಯೇ ಕೋಮುವಾದಿ ದ್ವೇಷಕ್ಕೆ ಹೆಚ್ಚು ಬಲಿಯಾಗುತ್ತಾರೆ. ಆದ್ದರಿಂದ ಹೊಸ ಫಿರ್ದೌಸ್ ಈ ತರ್ಕದ ಮೇಲೆ ಬುರ್ಖಾವನ್ನು ತ್ಯಜಿಸಿದರು. ಅಂದರೆ ಎಲ್ಲಾ ಮಹಿಳೆಯರು ಮುಸುಕಿನಲ್ಲಿದ್ದರೂ ಅಥವಾ ಮುಸುಕು ಇಲ್ಲದಿದ್ದರೂ ಸಮಾನವಾಗಿ ಸುರಕ್ಷಿತರಾಗಿ ಅಥವಾ ಅಸುರಕ್ಷಿತರಾಗಿ ಇರುತ್ತಾರೆ. ಹಾಗಿದ್ದಲ್ಲಿ ಮುಸುಕಿನ ಕಡ್ಡಾಯವು ತಮ್ಮ ಹೊಸ ಮನೆಯಲ್ಲಿ ಬಾಧ್ಯತೆ ಇಲ್ಲದಿದ್ದರೂ ಅದನ್ನು ಏಕೆ ಹೊತ್ತುಕೊಂಡು ಹೋಗಬೇಕು? ಆರಂಭದಲ್ಲಿ ತಮ್ಮ ಹೊಸ ಈ ಮನೆಯಲ್ಲಿ ಫಿರ್ದೌಸ್ ಮಾಂಸಾಹಾರದ ಬಯಕೆಯನ್ನು ಮಾಡಿದರು. ಆದರೆ ಅಡುಗೆಯವನು ಹೆಮ್ಮೆಯಿಂದ ಹೀಗೆ ಹೇಳಿದ್ದನ್ನು ಕೇಳಿದ ನಂತರ, ನಾಹಿ ನಾಹಿ ಮೇಡಮ್ ಜಿ, ಹಮ್ ಮಾಂಸಾಹಾರ ನಾ ತೋ ಖಾತೆ ಹೈ ನಾ ಹಿ ಬನಾತೆ ಹೈ, ಹಮ್ ಬ್ರಾಹ್ಮಣ್ ಹೈ. ಇಲ್ಲ ಇಲ್ಲ ಮೇಡಮ್ ಜಿ, ನಾವು ಮಾಂಸಾಹಾರ ತಿನ್ನುವುದಿಲ್ಲ ಮತ್ತು ಮಾಡುವುದಿಲ್ಲ, ನಾವು ಬ್ರಾಹ್ಮಣರು. ಹೊಸ ಫಿರ್ದೌಸ್ ಸಸ್ಯಾಹಾರದಲ್ಲಿ ಅಭಿಮಾನ ಏನಿದೆ ಅದನ್ನು ಅನುಭವಿಸುವ ನಿರ್ಧಾರವನ್ನು ಮಾಡಿದರು. ನಂತರ ಹರಿಶ್ಚಂದ್ರ ಜಿ ಬಯಸಿದರು ಮನೆಯಲ್ಲಿ ಮಾಂಸಾಹಾರ ಅಡುಗೆ ಮಾಡುವುದನ್ನು ದೃಢವಾಗಿ ನಿರಾಕರಿಸಿದರು. ಇದೆಲ್ಲ ಯೋಚಿಸಿ ಈಗ ಫಿರ್ದೌಸ್ ಸ್ವತಃ ನಗುತ್ತಿದ್ದಾರೆ. ಫಿರ್ದೌಸ್ ತ್ಯಾಗ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತಿರುವ ಹರಿಶ್ಚಂದ್ರ ಜಿಯವರ ಮೇಲೆ ಅವರಿಗೆ ದಯೆ ಅನಿಸಿತು. ಅದು ವಾಸ್ತವವಾಗಿ ಹೊಸ ಫಿರ್ದೌಸ್ನ ತಾರ್ಕಿಕ ಒಳ್ಳೆಯ ವಿಷಯಗಳನ್ನು ಸ್ವೀಕರಿಸುವ ಸಂಕಲ್ಪವಾಗಿದೆ. ತದನಂತರ ಫಿರ್ದೌಸ್ಗೆ ನಿದ್ರೆ ಬಂತು. ಮರುದಿನ ಅಡುಗೆಯವನು ರಜೆ ತೆಗೆದುಕೊಂಡಿದ್ದಾನೆ. ಕಾಕತಾಳೀಯವಾಗಿ ಆ ದಿನ ಭಾನುವಾರದ ರಜೆಯೂ ಇದೆ. ಹರಿಶ್ಚಂದ್ರ ಜಿ ಅವರು ಫಿರ್ದೌಸ್ಗೆ ಹೇಳಿದರು, ಚಹಾ ತಿಂಡಿಯನ್ನು ನೀವು ಮಾಡಿ, ಇಂದು ಮಧ್ಯಾಹ್ನದ ಊಟವನ್ನು ನಾನು ಮಾಡುತ್ತೇನೆ. ಫಿರ್ದೌಸ್ ನಕ್ಕು ಹೇಳಿದರು, ಜಿ, ನಿಮ್ಮ ಕೈಯಿಂದ ಮಾಡಿದ ಊಟ ಕೆಲವು ಜನರ ಅದೃಷ್ಟದಲ್ಲಿ ಮಾತ್ರ ಇರುತ್ತದೆ. ನಿಮ್ಮಿಂದ ಮಾಡಿದ ಭೋಜ್ಯವನ್ನು ಸೇವಿಸುವ ಸುಖ ಸಿಕ್ಕಿದ್ದಕ್ಕಾಗಿ ನಾನು ಅದೃಷ್ಟಶಾಲಿ. ಮಧ್ಯಾಹ್ನದ ಹೊತ್ತಿಗೆ ಹರಿಶ್ಚಂದ್ರ ಜಿಯವರು ತಮ್ಮ ಕೈಯಿಂದ ಮಾಡಿದ ಭೋಜನವನ್ನು ಊಟದ ಮೇಜಿನ ಮೇಲೆ ಅಲಂಕರಿಸಿದರು. ನಂತರ ಮಗಳು ಫಿರ್ದೌಸ್ ಸಹಿತ ಸ್ವತಃ ಅವರು ಒಟ್ಟಿಗೆ ಊಟ ಪ್ರಾರಂಭಿಸಿದರು. ಹರಿಶ್ಚಂದ್ರ ಅವರು ಪೂರಿ ಚೋಲೆ ಮತ್ತು ಹಿಟ್ಟಿನ ಹಲ್ವಾ, ಆಟಾ ಹಲ್ವಾ ಮಾಡಿದ್ದರು. ಅದರ ಜೊತೆಗೆ ಹಣ್ಣು ಮತ್ತು ತರಕಾರಿ ಸಲಾಡ್ ಸುಂದರ ಅಲಂಕಾರದೊಂದಿಗೆ ಮೇಜಿನ ಮೇಲೆ ಇರಿಸಿದರು. ಫಿರ್ದೌಸ್ ಇದನ್ನೆಲ್ಲ ತಿಂದಾಗ ಅವರ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಅವರು ರುಚಿ ನೋಡುತ್ತಾ ತಿನ್ನುತ್ತಾ ಹೇಳಿದರು, ಶುದ್ಧ ಸಸ್ಯಾಹಾರವು ಇಷ್ಟು ರುಚಿಯಾಗಿರಬಹುದು ಎಂದು ನಾನು ಕೆಲವು ದಿನಗಳ ಹಿಂದೆ ಊಹಿಸಲು ಸಾಧ್ಯವಿರಲಿಲ್ಲ. ಮತ್ತು ದೊಡ್ಡ ವಿಷಯವೇನೆಂದರೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸಹ ಇಲ್ಲ. ನೀವು ನಂಬಿ, ಇಂದಿಗಿಂತ ಮೊದಲು ನನಗೆ ಊಟ ಇಷ್ಟು ರುಚಿಕರವಾಗಿ ಎಂದಿಗೂ ಅನಿಸಿರಲಿಲ್ಲ. ಇಷ್ಟು ರುಚಿಕರವಾಗಿ ಇಂದು ಇದೀಗ ಅನಿಸುತ್ತಿದೆ. ಹರಿಶ್ಚಂದ್ರ ಅವರು ಪರಿಹಾಸ ಮಾಡುತ್ತಾ ಹೇಳಿದರು, ಬೇರೆ ಯಾವುದೇ ಊಟ ನಿಮಗೆ ಅಷ್ಟು ಚೆನ್ನಾಗಿ ಅನಿಸಲೇ ಸಾಧ್ಯವಿಲ್ಲ. ಕಾರಣ, ಬೇರೆ ಯಾರೋ ಮಾಡಿದ ಊಟದಲ್ಲಿ ನಿಮಗಾಗಿ ನನ್ನ ಪ್ರೀತಿಯನ್ನು ಬೆರೆಸಲು ಸಾಧ್ಯವೇ ಇಲ್ಲ. ಫಿರ್ದೌಸ್ ಕಿಲಕಿಲನೆ ನಕ್ಕರು. ತಮ್ಮ ಮಮ್ಮ ನಗುವುದನ್ನು ನೋಡಿ ಮಗಳು ಸಹ ಅವರೊಂದಿಗೆ ನಗಲು ಪ್ರಾರಂಭಿಸಿದಳು. ನಂತರ ಫಿರ್ದೌಸ್ ಅತಿಯಾಗಿ ತಿಂದು ಮಾತ್ರ ನಿಲ್ಲಲು ಸಾಧ್ಯವಾಯಿತು. ಕೊನೆಯಲ್ಲಿ ಅವರು ಹೇಳಿದರು, ಸಾಕು, ನೀವು ಇನ್ನು ಮುಂದೆ ದಯವಿಟ್ಟು ಊಟ ಮಾಡಬೇಡಿ, ಇಲ್ಲದಿದ್ದರೆ ನಾನು ದಪ್ಪಗಾಗುತ್ತೇನೆ. ಹರಿಶ್ಚಂದ್ರ ಅವರು ಉತ್ತರ ನೀಡುವಲ್ಲಿ ಕಡಿಮೆ ನಿಪುಣ ವ್ಯಕ್ತಿಯಲ್ಲ. ತಕ್ಷಣವೇ ಅವರು ಹೇಳಿದರು, ಹಾಗಾದರೆ ನಾನು ಪದೇ ಪದೇ ಊಟ ಮಾಡಬೇಕಾಗುತ್ತದೆ. ಫಿರ್ದೌಸ್ ಕಾರಣ ತಿಳಿಯುವ ಕುತೂಹಲದಿಂದ ಕೇಳಿದರು, ಜಿ, ಅದು ಏಕೆ? ಹರಿಶ್ಚಂದ್ರ ಜಿ ಅವರು ಫಿರ್ದೌಸ್ ಅವರ ನಕಲು ಮಾಡುತ್ತಾ ಹೇಳಿದರು, ಜಿ, ಅದು ಹೀಗೆ, ನನಗೆ ನನ್ನ ಹೆಂಡತಿ ದಪ್ಪಗಾಗುವುದು ಬಹಳ ಸುಖಕರ ಅನಿಸುತ್ತದೆ. ಹೀಗೆ ಒಂದು ದಿನ ಜೀವನದ ಆಶೆಯನ್ನು ಕಳೆದುಕೊಂಡಿದ್ದ ಫಿರ್ದೌಸ್ ಅವರ ದಿನಗಳು ಈಗ ಇಂತಹ ನಗು ಮತ್ತು ಆನಂದದಲ್ಲಿ ಕಳೆಯುತ್ತಿವೆ. ಅವರ ಜೀವನವು ಇಷ್ಟು ಸಂತೋಷದಲ್ಲಿ ಸಾಗುತ್ತಿದೆ ಎಂದರೆ ಅದು ವಿರಳವಾಗಿ ಯಾವುದೇ ಮಹಿಳೆಯ ಜೀವನದಲ್ಲಿ ಇರುತ್ತದೆ. ಈಗ ನೀವು ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಈ ಸಂಚಿಕೆಯು ಫಿರ್ದೌಸ್ ಅವರ ಮಾನಸಿಕ ವಿಕಾಸದ ಸೈಕಲಾಜಿಕಲ್ ಎವಲ್ಯೂಷನ್ ಮೇಲೆ ಕೇಂದ್ರೀಕೃತವಾಗಿದೆ. ಕಥೆಯು ಇಲ್ಲಿ ಬಾಹ್ಯ ಸಂಘರ್ಷಗಳಿಂದ ಹೊರಬಂದು ಹಿಂದಿನ ಆಘಾತ, ಟ್ರಾಮಾ
ಮತ್ತು ವರ್ತಮಾನದ ಸ್ವೀಕಾರದ ನಡುವಿನ ಆಂತರಿಕ ಹೋರಾಟವನ್ನು ಚಿತ್ರಿಸುತ್ತದೆ. 1. ಆಘಾತದಿಂದ ಮುಕ್ತಿ. ಹೊಸ ಫಿರ್ದೌಸ್ನ ಜನನ. ಫಿರ್ದೌಸ್ ಅವರ ಹಿಂದಿನ ಫ್ಲಾಶ್ಬ್ಯಾಕ್ ಈ ಸಂಚಿಕೆಯ ಅತ್ಯಂತ ಶಕ್ತಿಶಾಲಿ ಭಾಗವಾಗಿದೆ. 3 ತಲಾಕ್ ನಂತರ ನಿರ್ಜನ ರಸ್ತೆಯಲ್ಲಿ ಮರದ ಹಿಂದೆ ಅಡಗಿದ್ದ ಫಿರ್ದೌಸ್ ಕೇವಲ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಮೃತ ಎಂದು ಘೋಷಿಸಲ್ಪಡುತ್ತಾಳೆ. ಆ ಭಯ, ನಿರಾಶೆ ಮತ್ತು ಕತ್ತಲೆಯ ಭವಿಷ್ಯದ ಕಲ್ಪನೆಯನ್ನು, ಸಾಮೂಹಿಕ ಅತ್ಯಾಚಾರದ ಭಯ, ಇಷ್ಟು ಸ್ಪಷ್ಟವಾಗಿ ಚಿತ್ರಿಸುವುದು ಪಿತೃಪ್ರಭುತ್ವದ ಹಿಂಸೆಯ ಮಾನಸಿಕ ಪರಿಣಾಮವನ್ನು ಹೊರಗೆಡಹುತ್ತದೆ. ಧೈರ್ಯದ ಸಂಚಾರ ಮತ್ತು ಕಾರಿನಲ್ಲಿ ಸಭ್ಯತೆಯನ್ನು ಅನುಭವಿಸಿದ ತಕ್ಷಣ ಫಿರ್ದೌಸ್ ಸ್ವತಃ ತನ್ನನ್ನು ಹೊಸದಾಗಿ ಹುಟ್ಟಿದ ಫಿರ್ದೌಸ್ ಎಂದು ಘೋಷಿಸುವುದು ಕೇವಲ ಒಂದು ಹೇಳಿಕೆಯಲ್ಲ, ಇದು ಆತ್ಮರಕ್ಷಣೆ ಮತ್ತು ತಾರ್ಕಿಕತೆಯ ಆಧಾರದ ಮೇಲೆ ಜೀವನವನ್ನು ಮರು ವ್ಯಾಖ್ಯಾನಿಸುವ ದೃಢ ಸಂಕಲ್ಪವಾಗಿದೆ. 2. ತ್ಯಾಗವಲ್ಲ, ತಾರ್ಕಿಕ ಸಂಕಲ್ಪ. ಫಿರ್ದೌಸ್ ತ್ಯಾಗ ಮಾಡುತ್ತಿದ್ದಾರೆ ಎಂದು ಹರೀಶ್ಚಂದ್ರ ಭಾವಿಸುತ್ತಾರೆ, ಆದರೆ ಫಿರ್ದೌಸ್ ಅವರು ಕೇವಲ ತಾರ್ಕಿಕ ಒಳ್ಳೆಯತನವನ್ನು ಮಾತ್ರ ಸ್ವೀಕರಿಸುತ್ತಿದ್ದಾರೆ ಎಂದು ವಾದಿಸುತ್ತಾರೆ. ಬುರ್ಖಾದ ತ್ಯಾಗ. ಫಿರ್ದೌಸ್ ಅವರು ಹರೀಶ್ಚಂದ್ರ ಹೇಳಿದ ಕಾರಣಕ್ಕೆ ಬುರ್ಖಾವನ್ನು ತ್ಯಜಿಸಲಿಲ್ಲ, ಬದಲಿಗೆ ಮುಸುಕು ಭಯದಿಂದ ಮುಕ್ತಿಯನ್ನು ನೀಡುವುದಿಲ್ಲ ಎಂದು ಅವರು ಅರಿತುಕೊಂಡರು. ಬದಲಿಗೆ ಕೋಮುವಾದಿ ದ್ವೇಷದ ಕಾರಣದಿಂದ ಅದು ಅವರ ಗುರುತನ್ನು ಹೊರಗೆಡಹಬಹುದು. ಮುಸುಕಿನ ಕಡ್ಡಾಯ ಇಲ್ಲದಿದ್ದಾಗ ಅತಾರ್ಕಿಕ ಕಡ್ಡಾಯವನ್ನು ಏಕೆ ಹೊರಬೇಕು ಎಂಬುದು ಅವರ ವಾದ. ಮಾಂಸಾಹಾರದ ತ್ಯಾಗ. ಈ ತ್ಯಾಗವು ಪ್ರೀತಿ ಅಥವಾ ಒತ್ತಡದ ಆಧಾರದ ಮೇಲೆ ಇಲ್ಲ, ಬದಲಿಗೆ ನೈತಿಕತೆ ಮತ್ತು ಮಗಳ ಪಾಲನೆಯ ತರ್ಕದ ಮೇಲೆ ಆಧಾರಿತವಾಗಿದೆ. ಅದೇ ಸಮಯದಲ್ಲಿ ಅಡುಗೆಯವರ ಬ್ರಾಹ್ಮಣತ್ವದ ಮೇಲಿನ ಹೆಮ್ಮೆಯನ್ನು ನೋಡಿ ಫಿರ್ದೌಸ್ ಆ ಸಸ್ಯಾಹಾರದ ಹೆಮ್ಮೆಯ ನೈತಿಕ ಉನ್ನತಿಯನ್ನು ಅರ್ಥಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡುತ್ತಾರೆ. ಫಿರ್ದೌಸ್ ಅವರ ಈ ನಿರ್ಧಾರಗಳು ಅವರು ಈಗ ಮೂಢನಂಬಿಕೆ ಅಥವಾ ಭಾವನೆಯಿಂದಲ್ಲ, ಬದಲಿಗೆ ವಿವೇಚನೆ ಮತ್ತು ತರ್ಕದಿಂದ ನಡೆಯುತ್ತಾರೆ ಎಂಬುದನ್ನು ಸೂಚಿಸುತ್ತವೆ. ಇದು ಅವರ ಹೊಸ ದೃಷ್ಟಿಯ ಸಾರಾಂಶವಾಗಿದೆ. 3. ಪ್ರೀತಿಯ ಪಾಕಶಾಸ್ತ್ರ. ದ ಕ್ಯುಲಿನರಿ ಆರ್ಟ್ ಆಫ್ ಲವ್. ಸಂಚಿಕೆಯ ಅಂತ್ಯವು ಲಘು ಮತ್ತು ಅತ್ಯಂತ ಮಧುರವಾಗಿದೆ. ಹರೀಶ್ಚಂದ್ರ ಅವರು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಶುದ್ಧ ಸಸ್ಯಾಹಾರವನ್ನು ತಯಾರಿಸುವುದು ಮತ್ತು ಫಿರ್ದೌಸ್ ಅದನ್ನು ಅತಿಯಾಗಿ ಆನಂದಿಸುವುದು ಅವರ ಸಾಂಸ್ಕೃತಿಕ ಭೇದಗಳ ಸಂಪೂರ್ಣ ವಿಲೀನದ ಸಂಕೇತವಾಗಿದೆ. ಬೇರೆ ಯಾರೋ ಮಾಡಿದ ಊಟದಲ್ಲಿ ನಿಮಗಾಗಿ ನನ್ನ ಪ್ರೀತಿಯನ್ನು ಬೆರೆಸಲು ಸಾಧ್ಯವೇ ಇಲ್ಲ ಎಂಬ ಹರೀಶ್ಚಂದ್ರ ಅವರ ಹೇಳಿಕೆಯು ಅವರ ವೈವಾಹಿಕ ಬಂಧವನ್ನು ಒಂದು ಸರಳ, ನಿಷ್ಕಳಂಕ ಪ್ರೀತಿಯ ಮಟ್ಟದಲ್ಲಿ ಸ್ಥಾಪಿಸುತ್ತದೆ. ತೀರ್ಮಾನ. ಫಿರ್ದೌಸ್ ಅವರ ಜೀವನವು ಈಗ ನಿರ್ಜನ ರಸ್ತೆಯ ಭಯದಿಂದ ಹೊರಬಂದು ರುಚಿ ಮತ್ತು ನಗುವಿನ ಆನಂದಮಯ ಜೀವನಕ್ಕೆ ಪ್ರವೇಶಿಸಿದೆ. ಮಾನವ ಪರಿಚಯವು ಕೇವಲ ನೈತಿಕತೆಯಲ್ಲಿ ಮಾತ್ರವಲ್ಲ, ವಿವೇಕಯುತ ಜೀವನ ಶೈಲಿ ಮತ್ತು ನಿಸ್ವಾರ್ಥ ಪ್ರೀತಿಯಲ್ಲಿಯೂ ಕಂಡುಬರುತ್ತದೆ ಎಂದು ಈ ಸಂಚಿಕೆ ಸೂಚಿಸುತ್ತದೆ. ಸಂಚಿಕೆ 4 ಮುಕ್ತಾಯ.